ಹಾಡು ಹಳೆಯದಾದರೇನು ಭಾವ ನವನವೀನ ಅಂತ ಹೇಳ್ತೀವಿ. ಈ ಭಾವನೆ ಅನ್ನೋದು ಬರೋದೇ ಅಲ್ಲಿರೋವಂಥ ಒಂದಷ್ಟು ಸಾಲುಗಳಿಂದ. ಆ ಸಾಲುಗಳನ್ನು ಕೇಳ್ತಾ ಇದ್ದಾಗ ನಾವು ಕಣ್ಮುಚ್ಕೊಂಡ್ರೂ ಕೂಡ ಆ ಹಾಡು ನಮ್ಮ ಮನಸ್ಸಲ್ಲಿ ಹಾಗೇ ಪ್ಲೇ ಆಗ್ತಾ ಇರುತ್ತೆ. ಇಂತಹ ಅದೆಷ್ಟೋ ಹಾಡುಗಳು, ಸುಂದರ ಹಾಡುಗಳು, ಮನುಷ್ಯ ಬೇಜಾರಾದಾಗ ಕೇಳಬೇಕು, ಖುಷಿಯಾದಾಗ ಕೇಳಬೇಕು, ಅವನು ಏನೋ ಉತ್ತೇಜನ ಬೇಕಾದಾಗ ಕೇಳಬೇಕು, ಇದೆಲ್ಲದಕ್ಕೂ ಉತ್ತರಗಳನ್ನು ನಾಗೇಂದ್ರ ಪ್ರಸಾದ್ ಸರ್ ಒಂದು ಹಾಳೆ ತೆಗೆದು ಬರೆದು ನಮಗೆಲ್ಲರಿಗೂ ಕೊಡ್ತಾ ಇರ್ತಾರೆ. ಸರ್, ನಿಮಗೆ ಮೊದಲನೇದಾಗಿ ಈ ಚಿತ್ತಾರದ ಸಂಭ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೀವಿ. ನೀವೇ ಕಟ್ಟಿ ಬೆಳೆಸಿರುವಂಥ ಈ ಚಂದನವನದ ಒಂದು ಸಂಭ್ರಮಾಚರಣೆ, ನೀವು ಕೂಡ ಈ ವನದಲ್ಲಿ ಓಡಾಡ್ತಾ ಇದ್ದೀರಾ. ಸರ್, ಹೇಗೆ ಅನಿಸ್ತಾ ಇದೆ ಚಿತ್ತಾರದ ಸ್ಟಾರ್ ಅವಾರ್ಡ್ಸ್ನ ಕಾರ್ಯಕ್ರಮದ ಬಗ್ಗೆ ಒಂದು ಹೇಳೋದಾದರೆ? ಇಲ್ಲ, ಖುಷಿಯಾಗುತ್ತೆ. ಮೊದಲು ಮಾಧ್ಯಮ ಕೊಡುವ ಅವಾರ್ಡ್ ಇದು. ಅಂದರೆ ಯಾವುದೋ ಅವಾರ್ಡ್ ಸಂಸ್ಥೆನೋ ಅಥವಾ ಬೇರೆ ಇನ್ನೊಂದು ಸಂಸ್ಥೆ ಕೊಡುವ ಅವಾರ್ಡ್ಗೂ ಇದಕ್ಕೂ ಭಿನ್ನತೆ ಏನು ಅಂದರೆ, ವರ್ಷ ಪೂರ್ತಿ ಚಿತ್ತಾರ ಪ್ರತಿಯೊಬ್ಬ ತಂತ್ರಜ್ಞನ ಜೊತೆ, ಪ್ರತಿಯೊಂದು ಸಿನಿಮಾದ ಜೊತೆ ಕೊಂಡಿಯಾಗಿ ಬೆಸ್ಕೊಂಡಿರುತ್ತೆ. ಹಾಗಾಗಿ ಇಡೀ ವರ್ಷವನ್ನು ನೋಡಿ ಒಂದು ಅವಾರ್ಡ್ ಕೊಡೋದು, ಅಲ್ಲಿ ಟೆಕ್ನಿಷಿಯನ್ಸ್ನ ಹುಡುಕಿ ಗುರುತಿಸಿ ಅನ್ನೋದು ಇದೆಯಲ್ಲ, ಅದು ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದು ಮತ್ತು ಭಾಳ ತುಂಬ ಜನರನ್ನು ಗುರುತಿಸುವಂಥದ್ದು. ಭಾಳ ಖುಷಿಯಾಗುತ್ತೆ. ಅವಾರ್ಡ್ ಅಂತ ಹೇಳಿದ ತಕ್ಷಣ ಪ್ರತಿ ಹಾಡಿಗೂ ಕೂಡ ಆ ಹಾಡು ರೇಡಿಯೋದಲ್ಲಿ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗೋ ಟೈಮಿಂದ ಯೂಟ್ಯೂಬ್ವರೆಗೂ ಕೂಡ ಜನರು ಅದನ್ನು ಕೇಳಿ ನಿಮಗೆ ಬಹಳಷ್ಟು ಅವಾರ್ಡ್ಗಳನ್ನು ಖುಷಿಯಾಗಿ ಕೊಡ್ತಾ ಇರ್ತಾರೆ. ಈ ಸಲ ಚಿತ್ತಾರ ಸರ್ ಒಂದು ಹಾಡಿಗೆ ಅವಾರ್ಡ್ನ ಕೊಟ್ಟಿದೆ. ಬಹುಶಃ ಈ ಅವಾರ್ಡ್ನ ನಿಮ್ಗೆ ಕೊಟ್ಟಿರೋದಕ್ಕೆ ಅದು ನಿಮ್ಮ ಲಿರಿಕ್ಸ್, ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಆ ಭಾವನೆಯನ್ನು ತುಂಬಿರೋದು ಹಾಡು. ಅದರ ನಂತರ ಈ ಹಾಡು ಬಹುಶಃ ಒಂದು ಇಡೀ ವರ್ಷ ಎಲ್ಲರೂ ಕುಣಿತಾ ಕೇಳ್ತಾ ಕೃಷ್ಣಂ ಪ್ರಣಯ ಸಖಿಯ ಈ ಒಂದು ಹಾಡನ್ನು ನೀವು ಬರೆದಿದ್ದೀರಾ ಸರ್. ಇವತ್ತು ಅದಕ್ಕೆ ಅವಾರ್ಡ್ ಸಿಕ್ಕಿದೆ, ಹೇಗೆ ಅನ್ನಿಸ್ತಾ ಇದೆ ಸರ್? ಹಾಡಿಗೆ, ಯಾವುದೇ ಹಾಡಿಗಾದರೂ ಲಿರಿಕ್ ಅಡ್ರೆಸ್ ಅಂತ, ಅಡ್ರೆಸ್ ನೀವು ತಾನ ನಾನ ಅನ್ನೋದಕ್ಕಿಂತ ಜೇನದನಿಯೊಳೆ ಅದು ಅಡ್ರೆಸ್ಸು. ದ್ವಾಪರ ಇದು ಅಡ್ರೆಸ್ಸು. ಸೊ ಈ ಥರ ಅಡ್ರೆಸ್ ಮಾಡೋ ಜಾಗ ಅದು ಬರಹ ಅನ್ನೋದು. ಆ ಅಡ್ರೆಸ್ಸನ್ನು ಗುರುತಿಸೋ ಅಂಥದ್ದು ಇದೆಯಲ್ಲ, ಅದು ಡೆಫಿನೆಟಾಗಿ ಖುಷಿ ಆಗುತ್ತೆ. ಚಿತ್ತಾರ ಇವತ್ತು ಅದನ್ನು ಗುರುತಿಸಿದೆ ಮತ್ತು ಈಗಾಗಲೇ ಸಮಸ್ತ ಕನ್ನಡಿಗರು ಮೆಚ್ಚಿರುವಂಥ. ಸರ್, ಕನ್ನಡಿಗರು ಮಾತ್ರ ಅಲ್ಲ ಸರ್, ಕನ್ನಡಿಗರು ಬಿಟ್ಟು ಬೇರೆ ಭಾಷೆಯವರು ಕೂಡ ಆ ಹಾಡನ್ನು ಮೆಚ್ಚಿ ಕುಣಿದು ರೀಲ್ಸ್ ಮಾಡಿ ಹಾಡನ್ನು ಹಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಅತಿ ಹೆಚ್ಚು ರೀಲ್ಸ್ ಆದಂಥ ಹಾಡು ಬಹುಶಃ ಇದೆ ಅಂತ ನನ್ನ ಇದು ಗ್ರಹಿಕೆ. ಅಷ್ಟು ದೊಡ್ಡ ಸಕ್ಸಸ್ ಮಾಡಿದಂಥ ಕನ್ನಡಿಗರಿಗೆ ನನ್ನ ಧನ್ಯವಾದಗಳು. ಸೂಪರ್ ಸರ್. ಅದ್ರ ಜೊತೆಗೆ ನನಗೂ ಕೇಳಬೇಕು ಸರ್, ಈ ಹಾಡುಗಳನ್ನು ಬರೀಬೇಕಂತಂದರೆ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ವಿಚಾರಗಳು ಬರ್ಬೋದು. ಈ ಹಾಡನ್ನು ಬರೀಬೇಕಾದ್ರೆ, ಪರ್ಟಿಕ್ಯುಲರ್ಲಿ ದ್ವಾಪರ ಹಾಡನ್ನು ಬರೀಬೇಕಾದ್ರೆ ಯಾವ ಬೇಸಿಸ್ ಮೇಲೆ ಬರೆದ್ರಿ, ಏನನ್ನು ಯೋಚನೆ ಮಾಡ್ತಾಯಿದ್ರಿ? ನಾಗೇಂದ್ರ ಪ್ರಸಾದ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ರು ನಮ್ಮ ಜೊತೆಗೆ ಅಂತ? ಒಂದೊಂದು ಹಾಡಿನ ಹಿಂದೆ ಒಂದೊಂದು ಕಥೆ ಇರುತ್ತೆ, ಇಂಥದ್ದೇ ಕಥೆಗಳು. ಈ ಹಾಡು ಅಷ್ಟೇ. ನಾವು ಎಷ್ಟೊಂದು ಲವ್ ಸಾಂಗ್ಸ್ ನೋಡಿದ್ದೀವಿ, ಎಷ್ಟೊಂದು ಪ್ರೈಸ್ ಮಾಡೋವಂಥದ್ದು, ವರ್ಣನೆ ಮಾಡೋವಂಥದ್ದು, ಹೊಗಳೋವಂಥದ್ದು, ಏನೇನೋ ಹಾಡುಗಳು ನೋಡಿದ್ದೀವಿ. ಸೊ ಒಂದು ಹುಡುಗಿಯನ್ನು ವರ್ಣನೆ ಮಾಡ್ತಾ ತನ್ನ ಪ್ರೀತಿನ ಹೇಳೋವಂಥ ಹಾಡಿದು. ಅದು ಪ್ರತಿ ಸಲವೂ ಹೊಸದಾಗಿರಬೇಕು. ಇದು ನಾನು ತೀರಾ ಹೊಸದಾಗಿದೆ ಈ ಹಾಡು ಅಂತ ಅಲ್ಲ, ಇದು ಅಷ್ಟು ಬ್ಲೆಂಡಾಗಿ, ಸಂಗೀತದ ಜೊತೆ ಬ್ಲೆಂಡಾಗಿ, ವಾಯ್ಸ್ ಜೊತೆ ಬ್ಲೆಂಡಾಗಿ ಬಂದಿರೋಂಥ ಹಾಡು. ಆ್ಯಂಡ್ ಈಗಿನ ಟ್ರೆಂಡ್ಗೆ ಸರಿಯಾಗಿ ಜನರಿಗೆ ಯಾವ ರೀತಿ ಬೇಕು ಹಾಗೂ ಕೂಡ ಇದು ಒಂದು ರೀತಿಯಲ್ಲಿ ಒಗ್ಗೊಂಡಿದೆ ನಮ್ಮ ಜೊತೆಗೆ ಅಂತ ಅಂದ್ಕೊಳ್ತೀನಿ ಸರ್ ನಾನು. ನಿಜ ಎರಡು ಥರ ಇರುತ್ತೆ. ಒಂದು ಜನರಿಂದನೇ ಇನ್ಸ್ಪೈರ್ ಆಗುವಂಥದ್ದು ಸಾಹಿತ್ಯ, ಮತ್ತು ಜನರಿಗೆ ನಾನು ಇನ್ನೇನೋ ಇದರ ಆಚೆಗೆ ಇನ್ನೊಂದು ಕೊಡಬೇಕು ಅಂತ ಹೊರಡೋವಂಥದ್ದು. ಎರಡೂ ಸೇರಿದಾಗ ಇಂಥದ್ದೊಂದು ಮ್ಯಾಜಿಕ್ಗಳು ನಡೀತದೆ. ಸರ್, ಚಿತ್ತಾರದ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮ ನಂಟು ಪ್ರತಿ ವರ್ಷವೂ ಕೂಡ ಇರುತ್ತೆ, ಹಾಗೆ ಈ ವರ್ಷವೂ ಕೂಡ ಇದೆ. ಅದ್ರ ಜೊತೆಗೆ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಮುಂದಕ್ಕೂ ಕೂಡ ಇದೇ ರೀತಿ ನಮ್ಮ ಸಂಭ್ರಮಾಚರಣೆಯಲ್ಲಿ ನೀವು ಜೊತೆ ಆಗ್ತಾ ಅವಾರ್ಡ್ಗಳನ್ನು ಪಡ್ಕೊಳ್ತಾ ನಮಗೆ ಖುಷಿ ಕೊಡ್ತಾ ಇರಬೇಕು ಅನ್ನೋದು ನಮ್ಮ ಆಸೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.